ಹಾಯ್ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಯಾರು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮುಖಾಂತರ. ಇದು ಕತೆ ನಿಲುವುಗನ್ನಡಿ ಅನ್ನೋ ಒಂದು ಕತೆ. ಒಂದು ಆಫೀಸಿನ ಮ್ಯಾನೇಜರ್ ಹುಡುಗ ಫುಲ್ ಗರಂ ಆಗಿರ್ತಾನೆ. ಆಫೀಸಿನ ರಿಸೆಪ್ಷನ್ ಹಾಲ್ನಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಲಾಗುತ್ತೆ. ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ಹೀಗೆ ಬರೆಯಲಾಗುತ್ತೆ: ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ಯಶಸ್ಸನ್ನು ಇಷ್ಟು ದಿನ ತಡೆದು ನಿಲ್ಲಿಸಿದ ಆ ವ್ಯಕ್ತಿ ನಿನ್ನೆ ರಾತ್ರಿ ತೀರಿಕೊಂಡಿದ್ದಾರೆ. ಆ ವ್ಯಕ್ತಿಯ ಕೊನೆಯ ದರ್ಶನ ಪಡೆಯಲು ಆಫೀಸಿನ ಪಕ್ಕದ ರೂಮಿನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಸಾಲಾಗಿ ಬಂದು ನೋಡಬಹುದು ಅಂತ ಬರೆದಿರ್ತಾರೆ. ಸೊ ಬೋರ್ಡ್ ನೋಡಿದ ಉದ್ಯೋಗಿಗಳಿಗೆ ಒಂದು ಕಡೆ ಆಘಾತ ಆಗೋ ಥರ ಆಗುತ್ತೆ, ಇನ್ನೊಂದು ಕಡೆ ಕುತೂಹಲ. ಯಾರಪ್ಪ ಅದು? ನನ್ನ ಪ್ರಗತಿಯನ್ನು ತಡಿತಾ ಇದ್ದ ಆ ಶತ್ರು ಯಾರು ಅಂತ ಎಲ್ಲರೂ ಗುಸುಗುಸು ಮಾತನಾಡಿಕೊಳ್ಳುತ್ತಾ ಪಕ್ಕದ ರೂಮಿನ ಕಡೆ ಹೋಗ್ತಾರೆ. ಆ ಹುಡುಗ ಕೂಡ ಯಾರದು ಅಂತ ನಾನು ನೋಡಿ ಬಿಡ್ತೀನಿ ಅಂತ ಲೈನ್ನಲ್ಲಿ ನಿಲ್ತಾರೆ. ರೂಮಿನ ಮಧ್ಯದಲ್ಲಿ ಒಂದು ದೊಡ್ಡ ಶವಪೆಟ್ಟಿಗೆ ಇಡಲಾಗಿರುತ್ತೆ. ಒಬ್ಬೊಬ್ಬರೇ ಹೋಗಿ ಅದರ ಒಳಗಡೆ ಇಣುಕಿ ನೋಡ್ತಾ ಇರ್ತಾರೆ. ಆದರೆ ಒಳಗಡೆ ನೋಡಿದ ತಕ್ಷಣ ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಕ್ಷಣ ಮೌನ, ಆಮೇಲೆ ಕಣ್ಣಲ್ಲಿ ನೀರು. ಅದಾದ ನಂತರ ಏನೋ ಒಂದು ಮರೆತು ಹೋದ ಸತ್ಯ, ನೆನಪಾದಂತಹ ನಿರಾಳತೆ ಮೂಡ್ತಾ ಇರುತ್ತೆ. ಆ ಹುಡುಗ ಸರದಿಯು ಬಂತು, ಎದೆ ಹೊಡಿತ ಜೋರಾಗುತ್ತಾ ಆ ಹುಡುಗ ಶವಪೆಟ್ಟಿಗೆ ಹತ್ತಿರ ಹೋಗಿ ಒಳಗಡೆ ಇಣುಕಿ ನೋಡ್ತಾನೆ. ಸೊ ನೋಡಿದಾಗ ಒಳಗಡೆ ಯಾವುದೇ ಹೆಣ ಇರೋದಿಲ್ಲ, ಬದಲಿಗೆ ಅಲ್ಲಿ ಒಂದು ದೊಡ್ಡ ನಿಲುವು ಕನ್ನಡಿ ಇಡಲಾಗಿತ್ತು. ಅಂದರೆ ಆ ಹುಡುಗ ಒಳಗಡೆ ನೋಡಿದಾಗ ಆ ಕನ್ನಡಿಯೊಳಗೆ ಅವರ ಸ್ವಂತ ಮುಖವೇ ಅವರಿಗೆ ಕಾಣಿಸ್ತಾ ಇರುತ್ತೆ. ಆ ಕನ್ನಡಿಯ ಪಕ್ಕದಲ್ಲಿ ಒಂದು ಸಣ್ಣ ಚೀಟಿ ಇಡಲಾಗುತ್ತೆ. ಅದರಲ್ಲಿ ಹೀಗೆ ಬರೆಯಲಾಗಿರುತ್ತೆ: ನಿಮ್ಮ ಬದುಕಿನ ಬೆಳವಣಿಗೆಯನ್ನು ತಡೆಯಲು ಈ ಜಗತ್ತಿನಲ್ಲಿ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮನ್ನು ನೀವೇ ತಡೆದುಕೊಳ್ಳಬೇಕು ಅಷ್ಟೇ. ನಿಮ್ಮ ಯಶಸ್ಸು, ನಿಮ್ಮ ಸೋಲು, ನಿಮ್ಮ ಸಂತೋಷ ಎಲ್ಲದಕ್ಕೂ ಕನ್ನಡಿಯ ಎದುರು ನಿಂತಿರುವ ನೀವೇ ಕಾರಣ. ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ, ಜಗತ್ತೇ ಬದಲಾಗುತ್ತದೆ ಅಂತ ಆ ಹುಡುಗನ ಕಣ್ಣುಗಳು ತೇವವಾಗ್ತವೆ ಅದನ್ನು ಓದಿ. ಇಷ್ಟು ದಿನ ಆಫೀಸ್ ಸರಿ ಇಲ್ಲ, ಬಾಸ್ ಸರಿ ಇಲ್ಲ, ಹಣೆ ಬರಹ ಸರಿ ಇಲ್ಲ ಅಂತ ದೂರುತ್ತಿದ್ದ ಆ ಹುಡುಗ ಅಂದು ತನ್ನ ತಪ್ಪು ಏನೆಂದು ಅರ್ಥವಾಗುತ್ತೆ. ತನ್ನ ಸೋಲಿಗೆ ತಾನೇ ಕಾರಣ, ತನ್ನ ಗೆಲುವಿಗೂ ತಾನೇ ದಾರಿ ಮಾಡಿಕೊಳ್ಬೇಕು ಎಂಬ ಸತ್ಯ ಆ ನಿಲುವುಗನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಕತೆ ನಮಗೆ ಏನು ಕಲಿಸುತ್ತದೆ ಗೊತ್ತಾ? ನಾವು ಪ್ರತಿಯೊಂದು ತಪ್ಪು ಅಥವಾ ಸೋಲಿಗೆ ಬೇರೆಯವರನ್ನು ಹೊಣೆ ಮಾಡ್ತೇವೆ. ಆದರೆ ನೆನಪಿಟ್ಕೊಳ್ಳಿ, ನಮ್ಮ ಬದುಕನ್ನು ಬದಲಾಯಿಸುವ ಶಕ್ತಿ ಇರುವುದು ಕೇವಲ ನಮ್ಮ ಕೈಯಲ್ಲಿ ಮಾತ್ರ. ನಿಮ್ಮ ಯಶಸ್ಸಿಗೆ ನೀವೇ ಶಿಲ್ಪಿ. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದರೆ, ನಿಮ್ಮಲ್ಲಿ ಸಣ್ಣದೊಂದು ಸ್ಫೂರ್ತಿ ತುಂಬಿದ್ದರೆ ಈಗಲೇ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾರಿಗೊತ್ತು, ಈ ನಿಲುವುಗನ್ನಡಿ ಬೇರೆ ಯಾರದೋ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸ್ಬೋದಲ್ವಾ? ಸೊ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.